ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿಗುಣ ಯೂಟ್ಯೂಬ್ ಚಾನಲ್. ಇದೊಂದು ಚಿಕ್ಕದಾದ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಿಗ್ಗೆನೇ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಹೊರಗಡೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ನನ್ನ ದಿನ ಶುರು ಆಗೋದು ಬಿಸಿನೀರಿಗೆ ಸ್ವಲ್ಪ ನಾನು ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಗೆಯೇ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಈ ರೀತಿ ಕುಡಿತೀನಿ. ಕುಡ್ದಾದ ನಂತರ ಪಾಪು ಇನ್ನೂ ಮಲ್ಕೊಂಡಿದ್ಲು. ಅವಳು ಎದ್ದ ಮೇಲೆ ಬೇಗ ಕೆಲಸ ಸಾಗಲ್ಲ ಅಂತ ಅಂದ್ಬಿಟ್ಟು ಅವಳು ಇನ್ನೂ ಮಲ್ಕೊಂಡಿದ್ದಂಗೆ ನನ್ನ ಏನು ಮನೆ ಕೆಲಸ ಇದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ. ಅವಳು ಎದ್ದುಬಿಟ್ರೆ ಅಂದರೆ ಹಾಫ್ ಆನ್ ಅವರಲ್ಲಿ ಆಗೋ ಕೆಲಸ 1 ಅವರ್ ಆಗುತ್ತೆ. ಅದು ಮಕ್ಕಳಿದ್ದವ್ರಿಗೆ ಗೊತ್ತಿರುತ್ತೆ. ನೆಕ್ಸ್ಟು ಹಾಗೆಯೇ ತಿಂಡಿನೂ ಕೂಡ ಪ್ರಿಪೇರ್ ಮಾಡಿಬಿಡೋಣ ಎದ್ದೇಳೋಷ್ಟರಲ್ಲಿ ಪಾಪು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತಿಂಡಿ ಪ್ರಿಪೇರ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ನಮ್ಮ ಮನೇಲಿ ಇವತ್ತು ದೋಸೆ ಹಾಗೂ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ದೆ. ಇಲ್ಲಿ ಹಾಗೆ ಸಿಂಪಲಾಗಿ ತೋರಿಸ್ತಿದ್ದೀನಿ ನಾನು ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ಅಡುಗೆ ಮಾಡ್ತಾನೆ ನಾನು ಇಲ್ಲಿ ಏನು ಕಸ ಆಗಿದೆ ಅಂದರೆ ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು ಎಲ್ಲನೂ ಸಹ ನಾನು ಹಾಗೆ ಕ್ಲೀನ್ ಮಾಡಿಕೊಂಡೆ. ಪಾಪು ಎದ್ದುಬಿಟ್ರೆ ಇದೆಲ್ಲ ತುಂಬಾ ಹಿಂಸೆ ಆಗುತ್ತೆ. ಅವಳು ಬಂದು ಎಲ್ಲನೂ ಫುಲ್ಲು ಎಲ್ಲ ಚೆಲ್ಲಾಪಿಲಿ ಮಾಡಿಬಿಡ್ತಾಳೆ. ಹಾಗಾಗಿ ಅವಳಿದೊಳಷ್ಟರಲ್ಲೇ ಬೇಗ ನಾಷ್ಟ ಆಗೋದ್ರೆ ನೆಕ್ಸ್ಟ್ ಅವ್ರ ಕೆಲಸಗಳು ಸರಿ ಹೋಗುತ್ತೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬೇಗ ನಾನು ಇಲ್ಲಿ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಆಲೂಗೆಡ್ಡೆ ಪಲ್ಯ, ದೋಸೆ ಮತ್ತು ಚಟ್ನಿ. ನಿಮ್ಮ ಮನೇಲಿ ಏನು ನಾಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಖುಷಿ ಸ್ಕೂಲ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೆ. ಅವಳು ದೋಸೆ ಪಲ್ಯನಲ್ಲಿ ತಿನ್ನೋದಿಲ್ಲ, ಹಾಗಾಗಿ ತುಪ್ಪ ಸಕ್ಕರೆ ಹಾಕಿ ಈ ರೀತಿ ರೋಲ್ ಮಾಡಿ ಅವಳ ಲಂಚ್ ಬಾಕ್ಸ್ನು ಕೂಡ ನಾನಿಲ್ಲಿ ಅವಳಿದೊಳೋದಕ್ಕೂ ಮುಂಚೆನೇ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದೆ. ಹಾಗೆ ನಾನು ಕೂಡ ತಿಂಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡಿಕೊಂಡೆ. ನೆಕ್ಸ್ಟು ನಾನು ಯಾವುದೇ ಥರದ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ಈ ವ್ಲಾಗ್ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಈವ್ನಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಖುಷಿ ಸ್ಕೂಲಿಂದ ಬಂದಮೇಲೆ ಖುಷಿ ಮತ್ತು ಗುಣ ಇಬ್ಬರು ಆಟ ಆಡ್ತಾಯಿದ್ರು. ಅವ್ರನ್ನ ನೋಡ್ತಾ ಅವ್ರು ಆಟ ಆಡೋದು ನೋಡ್ತಾ ನಾನು ಹಾಲು ಇಟ್ಟಿದ್ದೀನಿ ಅನ್ನೋದೇ ಮರ್ತ್ಕೊಂಡ್ಬಿಟ್ಟೆ. ಹಾಲೆಲ್ಲ ಹುಕ್ ಬಂದು ಚೆಲ್ಲೋಯ್ತು. ನೆಕ್ಸ್ಟು ನನಗೆ ಸ್ವಲ್ಪ ಯಾಕೋ ತಲೆನೊಂದಂಗೆ ಆಯ್ತಾಯಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಚಿಕ್ಕ ಚೋಟ ಗ್ಲಾಸ್, ನಾನು ಆಲ್ಮೋಸ್ಟ್ ಕಾಫಿ ಕುಡಿಯೋದಿಲ್ಲ, ಯಾವಾಗಾದರೂ ನೆಸೆಸರಿ ಇದ್ದಾಗ ಈ ರೀತಿ ಮಾಡ್ಕೊಳ್ತೀನಿ. ಹಾಗೆ ಪಾಪುಗೂ ಅಷ್ಟೇ ಸ್ವಲ್ಪ ದಿನ ಬಿಟ್ಟು ದಿನ ಈ ರೀತಿ 1 ಗ್ಲಾಸ್ನಷ್ಟು ಪ್ಯಾಕೆಟ್ ಹಾಲು ಕುಡಿಸ್ತೀನಿ. ಡೈಲಿ ಕುಡಿಸ್ಲಿಕ್ಕೆ ಹೋಗಲ್ಲ, ಕಫ ಆಗುತ್ತೆ ಸ್ವಲ್ಪ ಅವಳಿಗೆ ಅಂತ ಅಂದ್ಬಿಟ್ಟು. ಖುಷಿ ಬಂದ್ಬಿಟ್ಟು ಅಮ್ಮ ನಾನು ಈ ರೀತಿ ಎತ್ಕೊಂಡು ಕುಡಿಸು ಅಂತ ಅಂತಿದ್ಲು. ಬಟ್ ಅವಳನ್ನ ಎತ್ಕೊಳ್ಳೋಕ್ಕಾಗಲ್ಲ. ಪಾಪುಗಾದ್ಮೇಲೆ ಖುಷಿಗೂ ಹಾಲು ಕುಡಿಸ್ದೆ, ಬಿಸ್ಕೆಟ್ ಹಚ್ಕೊಂಡು ತಿನ್ನಿಸಿ. ನೆಕ್ಸ್ಟು ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು, ಹೇಳ್ಕೊಡ್ಬೇಕಿತ್ತು, ಹಾಗೆ ಸ್ವಲ್ಪ ಓದಿಸೋದಿತ್ತು. ಪಾಪು ಬಿಡೋದಿಲ್ಲ, ಅದನ್ನು ಓದಿಸೋದಕ್ಕೆ ಅವಳನ್ನು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೂ ಒಂದು ಸ್ವಲ್ಪ ಸ್ಕೆಚ್ ಪೆನ್ಸ್ ಕೊಟ್ಟು ಅವಳನ್ನ ಓದ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಓದ್ಸೋಕೆ ಒಂದ್ಸಲಿ ಕುತ್ಕೊಂಡ್ಬಿಟ್ರೆ ಗಂಟೆ ಹಿಡಿದ್ಬಿಡುತ್ತೆ ಮಕ್ಳಿಗೆ ಹೇಳ್ಕೊಡೋದಕ್ಕೆ. ಅದೆಲ್ಲ ಆಗದ ಕೆಲಸ ಅಂತ ಅಂದ್ಬಿಟ್ಟು ಹಾಗೆ ಅಡುಗೆ ಮಾಡ್ತಾನೆ ಹೇಳ್ಕೊಡ್ತಿದ್ದೆ. ನಮ್ಮ ಮನೇಲಿ ಇವತ್ತು ನೈಟ್ ಅಡುಗೆಗೆ ಅಂತ ಅಂದ್ಬಿಟ್ಟು ಉಪ್ಸಾರು, ತರಕಾರಿ ಸಾರು ಮತ್ತು ಮುದ್ದೆ ಮಾಡಿದ್ದೆ. ನಿಮ್ಮ ಮನೇಲಿ ಏನು ಡಿನ್ನರ್ ಮಾಡಿದ್ರಿ ಅಂತ ಹೇಳಿ. ನಮಗಂತೂ ಉಪ್ಸಾರು ದಿನಕ್ಕೆ ಒಂದ್ಸಲಿನಾದರೂ ಇರಲೇಬೇಕು. ಓಕೆ, ನೆಕ್ಸ್ಟ್ ನಾನು ಇದೆಲ್ಲನೂ ಮಾಡಿ ಬರೋಷ್ಟರಲ್ಲಿ ಪಾಪು ಫುಲ್ಲು ಸ್ಕೆಚ್ ಪೆನ್ಸ್ ಎಲ್ಲನೂ ಕೈಗೆ, ಕಾಲಿಗೆ, ಮುಖಕ್ಕೆಲ್ಲ ಗೊಂಚ್ಕೊಂಡ್ಬಿಟ್ಟಿದ್ಲು. ಫುಲ್ ಮನೆಯೆಲ್ಲ ಗಲೀಜು ಮಾಡಿಟ್ಟಿದ್ಲು. ಅವಳಿಗೊಂದು ಸ್ವಲ್ಪ ಬೈದ್ಬಿಟ್ಟು ಯಾಕೆ ಈ ರೀತಿ ಎಲ್ಲ ಮಾಡಿದೀಯಾ ಅಂತ ಅಂದ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿದೆ. ಅಷ್ಟರಲ್ಲಿ ಟೈಮ್ ನೋಡ್ತಾ 8 ಗಂಟೆ ಆಗೋಯಿತು. 8 ಗಂಟೆ ಅಂದರೆ ನಾನು ನೋಡೋದು ಒಂದೇ ಸೀರಿಯಲ್ಲು, ಕರ್ಣ ಸೀರಿಯಲ್ಲು. ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದಾದ್ರೂ ಇದ್ದರೆ ಅದು ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. 8 ಗಂಟೆಗೆ ನಾನು ಕರ್ಣ ಸೀರಿಯಲ್ ನೋಡಾದ್ಮೇಲೆ ಪಾಪು ಜೊತೆ ಸ್ವಲ್ಪ ಆಟ ಆಡಿಸ್ದೆ. ಊಟ ಮಾಡಿಸೋಣ ಅಂತ ಅಂದ್ಕೊಂಡೆ ನೈಟು, ಬಟ್ ಆವಾಗಿನ್ನೂ 8:30 ಆಗಿತ್ತು. ಆಗ 6:30 7 ಗಂಟೆಯಲ್ಲಿ ಹಾಲು ಕುಡಿದು ಇಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ಊಟ ಮಾಡಿಸೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಡೋಣ, ಒಂದು 9 ಗಂಟೆ ಹಂಗೆ ಊಟ ಮಾಡಿಸೋಣ ಅಂತ ಹೇಳಿ ಏನೂ ಮಾಡಲಿಲ್ಲ. ನಾನು ಊಟ ಮಾಡಿಸಿಲ್ಲ, ಸ್ವಲ್ಪ ಅವಳ ಜೊತೆ ಹಾಗೆ ಆಟ ಆಡ್ತಾ ಇದ್ದೆ. ನಾನಿಲ್ಲಿ ಆಟೋ ಓಡಿಸೋದು ಹೇಗೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೆ, ಗಾಡಿ ಓಡಿಸೋದು. ಅವಳು ಇವಾಗ ಸ್ವಲ್ಪ ಮಾತಾಡೋದಕ್ಕೆ ಟ್ರೈ ಮಾಡಿದ್ದಾಳೆ. ಆಟ ಆಡ್ಸಾದ್ಮೇಲೆ ನೋಡ್ತಾ 9 ಗಂಟೆ ಆಗೇ ಹೋಯ್ತು. ಮಕ್ಕಳು ಗೊತ್ತಲ್ವ, ಒಂದು ಕಡೆ ಅವ್ರಿಗೆ ಊಟ ಮಾಡ್ಸೋಕ್ಕಾಗಲ್ಲ. ಇಲ್ಲಿ ಕಾಂಪೌಂಡ್ನಲ್ಲಿ ಓಡಾಡಿಕೊಂಡು ನಾನು ಅವ್ರಿಗೆ ಊಟ ಮಾಡಿಸ್ದೆ. ನಾನು ಫಸ್ಟು ಮಕ್ಕಳದ್ದು ಊಟ ಮಾಡಿ ಆಗಿಬಿಟ್ರೆ ನೆಕ್ಸ್ಟು ನಾವು ಊಟ ಮಾಡಲಿಕ್ಕೆ ನೆಮ್ಮದಿ ಇರುತ್ತೆ. ಇಲ್ಲ ಅಂದರೆ ಏನೋ ಒಂದು ದೊಡ್ಡ ಕೆಲಸ ಇದ್ದಂಗೆ. ಮಕ್ಕಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ವಾರ್ ಥರ. ಅದು ಕಂಪ್ಲೀಟ್ ಮಾಡಿಬಿಟ್ರೆ ಏನೋ ಒಂದು ಯುದ್ಧ ಗೆದ್ದಂಗೆ. ಅವರಿಬ್ಬರಿಗೂ ಊಟ ಮಾಡಿಸಿದ್ಮೇಲೆ ನೈಟು ನಾನು ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ಒಂದು ಛೋಟ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಆ್ಯಂಡ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು?